ತಮ್ಮ ಕೈಲಿನ ಪ್ರತಿಷ್ಠಾಪನಾ ಮಾಡಿಸಿದ್ರು. ಇಡೀ ಭಾರತದಲ್ಲಿ ಅದು ಒಂದೇ ಒಂದು. ಮುಂದಾವಳಿಯಲ್ಲಿಯೂ ಸಹಿತ 1914ನೇ ಇಸ್ವಿಯಲ್ಲಿ ಬ್ರಹ್ಮಾನಂದ ಮಹಾರಾಜ ಸ್ಥಾಪನೆ. ಆದರೂ ಒಂದೇನು ಅಂದರೆ ಗೋಂದಾವಲಿಯಲ್ಲಿ ಪಾದುಕಾದ ಮೇಲೂ ಮಹಾರಾಜರ ಪಾದ ಇಟ್ಟು ಪೂಜಾ ಮಾಡಿದ್ರು. ಡಾಕ್ಟರ್ ಕುರ್ತಕೋಟಿಯವರು ಮಹಾರಾಜರು ಕುರ್ತಕೋಟಿಗೆ ಬಂದಾಗ ಕುರ್ತಕೋಟಿಯವ್ರಿಗೆ ಏನು ಅಪೇಕ್ಷೆ ಆಯಿತು ಅಂದರೆ ಕುರ್ತಕೋಟಿ ಒಳಗೆ ರಾಮನ ಮುಂದೆ ಮಹಾರಾಜರ ಪಾದುಕ ಸ್ಥಾಪನೆ ಮಾಡಬೇಕು. ಆದ್ದರಿಂದ ಅವ್ರು ಏನು ಮಾಡಿದ್ರು, ಒಂದು 3 ಜೋಡು ಪಾದುಕ ಮಾಡಿಸಿದ್ರು. ಅದರೊಳಗೆ ಇನ್ನು ಗೋಂದಾವಲಿಯೊಳಗೆ ಯಾವ ಪಾದುಕ ಅವಲ್ಲ, ಆ ಪಾದುಕ ಮೇಲೆ ಮಹಾರಾಜರ ಪಾದ ಇಟ್ಟು ಪೂಜಾ ಮಾಡಿ ಮಹಾರಾಜರು ಒಂದು ಸ್ಥಾಪನೆ ಮಾಡಿಕೊಡ್ರಿ. ಅವಾಗ ಮಹಾರಾಜರು ಈಗ ಬೇಡ ಆಮೇಲೆ ನೋಡು, ಬರೀ ಆ ಪಾದುಕ ಹಂಗೆ ಹೋಗು. ಅಷ್ಟೊತ್ತಿಗೆ ಹೆಬ್ಬಳ್ಳಿ ನಾಡಿಗೇರವರು, ವೆಂಕನಗೌಡ ನಾಡಿಗೇರ್, ಅವರಿಗೂ ಮತ್ತು ಕುರ್ತಕೋಟಿಯವರಿಗೂ ರಿಲೇಷನ್. ಅರ್ಥಾತ್ ಈ ನಾಡಿಗೇರ್ ಹೆಣ್ಮಗಳನ್ನ ಕುರ್ತಕೋಟಿಗೆ ಕೊಟ್ಟರು. ಹೀಗಾಗಿ ಒಂದು ಹೋಗೋದು ಬರೋದು ಸಂಪರ್ಕ ಇತ್ತು. ಆ ಸಂದರ್ಭದೊಳಗೆ ವೆಂಕನಗೌಡ ನಾಡಿಗೇರವರು ಅಲ್ಲಿದ್ದರು. ಇವರೇನಂದ್ರು, ಮಹಾರಾಜರು ತಲೆ ಹೆಬ್ಬಳ್ಳಿಗೆ ಬರ್ತಿದ್ದೆ. ಅವಾಗ ಇವ್ರ ತಲೆ ಏನು ಬಂತು, ಇಲ್ಲಿ ಪಾದುಕ ಸ್ಥಾಪನೆ ಮಾಡಿಸೋದು. ಇನ್ನೊಂದು ಜೋಡ ಪಾದುಕ ಏನಿತ್ತು ಅವನು ಇಲ್ಲಿ ತಗೊಂಡು ಅವಾಗ ಮತ್ತೆ ಹೆಬ್ಬಳ್ಳಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿ, ಈ ಪಾದುಕ ಏನಂದ್ರೆ ಈ ಪಾದುಕ ಮೇಲೆ ಪಾದ ಇಟ್ಟು ಪಾದ ಇಡ್ರಿ ಅಂತ ಹೇಳಿ ತಮ್ಮ ಮಗನ ಕಡೆಯಿಂದ, ಮಗ ಸೊಸಿ ಕಡೆಯಿಂದ ಪೂಜೆ ಮಾಡಿಸಿ ಏಕನಾಥ್ ಗೌಡ ನಾಡಿಗೆರು. ಆಮೇಲೆ ಅದನ್ನು ಮಹಾರಾಜರು ಸ್ಥಾಪನೆ ಮಾಡಿದ್ರು. ಆಗಲಿ ಅಂತ ತಿಳ್ಕೊಂಡು ಮಹಾರಾಜರು ತಮ್ಮ ಕೈಲಿನ ಅಲ್ಲಿ ಪಾದುಕ ಸ್ಥಾಪನೆ ಮಾಡಿಸಿದ್ರು. ಒಂದು ಸಣ್ಣ ಗುಡಿ ಇತ್ತಷ್ಟು. ಆಮೇಲೆ 3ನೇ ಪಾದುಕ ಏನಿದ್ದು ಅವು ಕುರ್ತಕೋಟಿ ಒಳಗೆ ಸ್ಥಾಪನೆ ಆಯಿತು. ಮುಂಚೇನು ಪಾದುಕ ಮೇಲೆ ಪಾದ ಇಟ್ಟವರು ಪೂಜೆ ಮಾಡಿ ಅವು ಅಲ್ಲೇ ಉಳಿದ್ರು. ಅವ ಪಾದುಕ ಬ್ರಹ್ಮಾನಂದ ಮಹಾರಾಜ ಗೋಂದಾವಲಿ ತಗೊಂಡು ಬಂದು ಅಲ್ಲಿ ಸಮಾಧಿಯಲ್ಲಿತ್ತು, ಅಲ್ಲಿ ಸ್ಥಾಪನೆ ಮಾಡಿದ್ರು. ನೋಡಿ ಹೆಂಗಿದೆ ಸತ್ಪುರುಷದ ಸಂಕಲ್ಪ ಹೆಂಗಿರ್ತದೆ. ಅವರೇನು ಸುಮ್ಮನೆ ಯಾವುದೋ ಒಂದು ಕಾರ್ಯವನ್ನು ಹಂಗೆ ಸಹಜ ಮಾಡಿಬಿಟ್ಟು ಆಯ್ದು ಅದು ಅಂತ ತಿಳ್ಕೊಂಡಿರುವುದಿಲ್ಲ. ಅದು ಹಿಂಗೆ ಒಂದು ಭೂಮಿಕಾ ಇರುತ್ತೆ. ಅರ್ಥಾತ್ ಹೆಂಗೋ ಹಂಗೆ ಹಾನಗಲ್ದಲ್ಲಿ ಆ ಗಂಗಮಾಳಮ್ಮ ಅವ್ರ ಮನುಷ್ಯನಾಗ ಮಹಾರಾಜರಿಗೆ ಈ ಸ್ಥಾನವನ್ನು ಕೊಡಬೇಕು, ಈ ಸ್ಥಾನದಲ್ಲಿ ಮಹಾರಾಜರ ಉಪಾಸನ ನಡೀಬೇಕು ಅನ್ನುವಂಥದ್ದೊಂದು ಎಷ್ಟೊಂದು ತಳಮಳ ಇತ್ತು, ಉತ್ಕಟವಾದ ಭಾವನೆ ಇತ್ತು. ಅದಕ್ಕೆ ಅನುಸಾರವಾಗಿ ನನಗೊಂದು 50 ಸಲ ಹೇಳಿದೆ, ಇಲ್ಲಿ ಮಹಾರಾಜರ ಅನ್ನದಾನ ನಡಿಬೇಕು, ಮಹಾರಾಜರ ಉಪಾಸನ ನಡಿಬೇಕು, ಮತ್ತು ಮಹಾರಾಜರ ನಾಮಸ್ಮರಣೆ ದುಮ್ದುಮ್ಸ್ಬೇಕು, ಭಜನೆ ನಾಮಸ್ಮರಣೆ ಆಯ್ತು ರೀ, ಹಂಗೆ ಆಗ್ತದೆ, ಏನು ಕಾಳಜಿ ಮಾಡಿ. ಆದ್ರೆ ಅದಕ್ಕೊಂದು ಸಮಯ ಬರಬೇಕಲ್ಲ. ಅರ್ಥಾತ್ ಆ ಸಮಯ ಬರುವಷ್ಟೊತ್ತಿಗೆ ಇವೆಲ್ಲ ಏನು ಮಾರ್ಪಾಡಾಗಿದ್ದು, ಇದ್ರ ಬಗ್ಗೆ ನಮಗೆ ಭಾಳ ಮನಸ್ಸಿಗೆ ಸಂತೋಷ. ನಾವು ಪ್ರತ್ಯಕ್ಷವಾಗಿ ನಿಂತು ಇಷ್ಟೆಲ್ಲ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಆಂಗ್ಲದಿಂದ ಸದ್ಭಕ್ತರು ಎಲ್ಲರೂ ಸೇರಿ ಇದನ್ನು ಇಷ್ಟು ಭವ್ಯವಾಗಿ ಕಟ್ಟಿಸಿದ್ರು. ಇದು ಇವತ್ತು ಮಹಾರಾಜರ ಕಾರ್ಯಕ್ಕೆ ಎಷ್ಟೊಂದು ಅನುಕೂಲ ಆಯಿತು. ಆದ್ದರಿಂದಲೇ ಇದನ್ನು ಈ ಸ್ವತ್ತು ಅದೆಲ್ಲ ಆಗಿ ಇದೇನಾಗಿದೆ ಅಂದರೆ ವಾಸ್ತವಿಕವಾಗಿ ನಮ್ಮ ಹೆಸರಲ್ಲೇ ಇರ್ತಕ್ಕಂಥದ್ದು. ಇದನ್ನು ಹಾನಗಲ್ನ ಸದ್ಭಕ್ತರು ಇದಕ್ಕೊಂದು ಸುಂದರವಾದ ಭವ್ಯವಾದ ಸ್ವರೂಪ ಕೊಟ್ಟರು. ಆದ್ದರಿಂದ ಅವ್ರ ಬಗ್ಗೆ ನಮಗೆ ಅತ್ಯಂತ ಏನು ಅನ್ನಿಸ್ತದೆ ಅಂದರೆ ಕೃತಜ್ಞತೆ ಅನ್ನಿಸ್ತದೆ. ಮಹಾರಾಜರು ಈ ಒಂದು ಕಾರ್ಯದಲ್ಲಿ ಯಾರ್ಯಾರು ಕಾಯ ವಾಚ ಮನಸ ತನುಮನ ಧನಗಳಿಂದ ಸೇವೆ ಸಲ್ಲಿಸಿದಾರು ಅವರೆಲ್ಲರಿಗೂ ಮಹಾರಾಜರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ಅವರಿಗೆಲ್ಲರಿಗೂ ಭಗವಂತನ ಭಕ್ತಿ ಕೊಡಲಿ, ನಾಮಸ್ಮರಣೆಯಲ್ಲಿ ಪ್ರೇಮ ಕೊಡಲಿ ಮತ್ತು ಸದ್ಗುಣ ಅನನ್ಯ ನಿಷ್ಠಾ ಕೊಡಲಿ ಅಂತ ತಿಳ್ಕೊಂಡು ಹೇಳ್ತೀವಿ. ಅದೇ ರೀತಿಯಾಗಿ ಇದು ಇಷ್ಟೊಂದು ಭವ್ಯವಾಗಿ ನಿರ್ಮಾಣ ಆದದ್ರ ಹಿಂದೆ ಮಹಾರಾಜರ ಸಂಕಲ್ಪ ಏನದ ಅಂದರೆ ಇಲ್ಲಿ ಮಹಾರಾಜರ ಕಾರ್ಯ ಅನ್ನೋದು ಬಹಳ ಭವ್ಯವಾಗಿ ಆಗಬೇಕು ಅನ್ನೋದು.
ಆ ದೃಷ್ಟಿಯಿಂದ ಈ ಒಂದು ವಾಸ್ತು ಏನದನ್ನು ಕೇವಲ ಮಹಾರಾಜರ ಕಾರ್ಯಕ್ಕಾಗಿಯೇ ಉಪಯೋಗವಾಗ್ತಕ್ಕಂಥ, ಇದರೊಳಗೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯ ಅನ್ನುವಂಥದ್ದು ಇನ್ನು ಮುಂದಾದರೂ ನಡೀಬಾರ್ದು, ನಡೆಸಬಾರ್ದು. ಮತ್ತು ಅಂಥ ಒಂದೇನದ ಅಂದರೆ ಆ ಭಾವನೆಯಿಂದ ನಾವೆಲ್ಲರೂ ಆಂಗ್ಲದ ಸದ್ಭಕ್ತರು, ನಾವೆಲ್ಲರೂ ಮಹಾರಾಜರ ಬಗ್ಗೆ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಇಟ್ಟುಕೊಂಡು, ಮಹಾರಾಜರು ಬೇರೆ ಅಲ್ಲ, ದತ್ತ ಮಹಾರಾಜರು ಬೇರೆ ಅಲ್ಲ. ಮಹಾರಾಜರು ಸಹಿತ ಬೃಂದಾವನೆಯಲ್ಲಿ ದತ್ತಾತ್ರೇಯರ ಅರ್ಥಾತ್ರೇಯರನ್ನು ಸ್ಥಾಪನೆ ಮಾಡಿದರು. ಹೆಬ್ಬಳ್ಳಿಯಲ್ಲಿಯೂ ಸಹಿತ ದತ್ತಾತ್ರೇಯರ ಮಂದಿರ ಏನಂದ್ರೆ ಒಂದು ಸಾಮಾನ್ಯವಾದಲ್ಲ. ಯಾಕೆ ಅಂದ್ರೆ 1947ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಅಲ್ಲಿ ಹೆಬ್ಬಳ್ಳಿಯಲ್ಲಿ ಒಬ್ಬ ನಾಡಿಗೆರನ್ನವರಿಗೆ ಏನಾಯ್ತು ದೃಷ್ಟಾಂತ. ಏನಂತ ದೃಷ್ಟಾಂತ ಅಂತಂದ್ರೆ, ಇಂಥ ಮಾರಡಿಗೆ ಹತ್ರ ಒಂದು ಗಿಡ ಅದ, ಮಾರಡಿಗೆಯಲ್ಲಿ ಆ ಗಿಡದ ಬುಡಕ್ಕೆ ನನ್ನ ಪಾದುಕ ಅವನು ತೊಗೊಂಡು ಬಂದು ಹೆಬ್ಬಳ್ಳಿಯ ಸ್ಥಾಪನೆ ಮಾಡಿ ಮಹಾರಾಜರ ದತ್ತ ಮಹಾರಾಜ ನನಗೆ ಕರೆಸ್ಕೊಂಡು, ಆಮೇಲೆ ಅವ್ರಿಗೆ ಹೋಗಿ ನೋಡಿದ್ರೆ ಮರುದಿವಸ ಅಲ್ಲಿ ಅಗದ್ರೆ ಅಲ್ಲಿ ಪಾದುಕ ಇವೆಲ್ಲ ಸೂಕ್ಷ್ಮ ನಾವು ಭಗವಂತನ ಕಾರ್ಯ ಎಷ್ಟು ಸೂಕ್ಷ್ಮ ಇರ್ತದೆ. ಆಮೇಲೆ ಅವರು ಸಣ್ಣ ಪಾದುಕವಾಗಿ ಇಷ್ಟ ಕಲ್ಲಿನಲ್ಲೇ ಪಾದುಕವ. ಆದ್ರೆ ಪಾದುಕ ಎಷ್ಟು ಸಣ್ಣ ಇದ್ರು ದತ್ತ ಮಹಾರಾಜರು ಪಾದುಕ, ಶಾಲಿಗ್ರಾಮ ಇಷ್ಟ ಇದ್ರು ಶಾಲಿಗ್ರಾಮನ, ಇಂಥದ್ದಿದ್ರು ಶಾಲಿಗ್ರಾಮ. ಅರ್ಥಾತ್ ಆ ಪಾದುಕ ತಗೊಂಡು ಬಂದು ಅವ್ರು ಏನು ಮಾಡ್ತಾರೆ, ಮನೆ ದೇವ್ರ ಮುಂದೆ ಒಂದು ಮಣಿ ಇಟ್ಟು ಅದ್ರ ಮೇಲೆ ಮಣಿ ಮೇಲೆ ಇಟ್ಟು ಪೂಜೆ ಮಾಡಿಕೊಂಡು, ಆ ಮನೆಯೊಳಗೊಬ್ರು ಹೆಣ್ಮಗಳು ವಿಧವಾ ಇದ್ರು. ಅವ್ರಿಗೆ ಅವ್ರು ಬಹಳ ಭಕ್ತಿ ಅವ್ರಿಗೆ ದೇವರಲ್ಲಿ. ಅವ್ರು ಏನು ಮಾಡಿದ್ರು ಅಂದರೆ 1947ನೇ ಆಗಸ್ಟ್ 15ನೇ ತಾರೀಕಿನ ದಿವಸ ಸ್ವಾತಂತ್ರ್ಯ ಸಿಕ್ಕೂಡಲೇ ಆ ಹೆಣ್ಮಗಳಿಗೆ ಬಹಳ ಸಂತೋಷ ಆಗಿ ಅವತ್ತು ಎಲ್ಲಿಂದಲೂ ಒಂದು ಅಶ್ವತ್ಥ ವೃಕ್ಷದ ಒಂದು ಅಗಿ ತರಿಸಿ ನಮ್ಮ ಮನೆ ಹಿತ್ತಲ ಒಂದು ಅಶ್ವತ್ಥ ವೃಕ್ಷದ ಅಗಿ ಹಚ್ಚಿದ್ರು. ಈ ಪಾದುಕ ಅಲ್ಲಿ ಒಯ್ದು ಸಾರಿಸಿ ರಂಗೋಲಿ ಹಾಕಿ ಮಣಿ ಹಾಕಿ ಆ ಪಾದುಕಾದ ಮೇಲೆ ಪೂಜೆ ಮಾಡಿ 1947ನೇ ಆಗಸ್ಟ್ 15ನೇ ತಾರೀಕಿನ ದಿವಸ ಹಚ್ಚಿರೋ ಅಶ್ವತ್ಥ ವೃಕ್ಷ ಇವತ್ತಿಗೂ ಅದ. ಆಮೇಲೆ 1969ನೇ ಇಸ್ವಿಯಲ್ಲಿ ಆ ಪಾದುಕಕ್ಕೆ ಒಂದು ಮಂದಿರ ಕಟ್ಟಿಸಿ ಅದನ್ನು ಅವರು ಭಾಲಚಂದ್ರ ಶಾಸ್ತ್ರಿಗಳ ಬಂದು ಸ್ಥಾಪನೆ ಮಾಡಿ, ಆಮೇಲೆ ಮುಂದೆ 84ನೇ ಇಸ್ವಿಯಲ್ಲಿ ಯಾವಾಗ ನಮಗಿದು ಮಹಾರಾಜರ ಮಂದಿರ ಬಂತು. ಆಮೇಲೆ ಒಂದೊಂದು 5-6-8-10 ವರ್ಷಕ್ಕೆ ಆ ದತ್ತಾತ್ರೇಯ ಅಡಿಗೆರಂತಿದ್ರು, ಅವರು ಆ ಮಂದಿರ ನಮಗೆ ಕೊಡು, ನಮ್ಮ ಮಹಾರಾಜರ ಸಂಸ್ಥಾಪಕರು. ಈಗ ಆ ಪೂಜಾ ಪುನಸ್ಕಾರದ ನಾವು ಮಾಡ್ತೀವಿ. ಅರ್ಥಾತ್ ಇದರಿಂದ ಏನು ಸಿದ್ಧ ಆಗ್ತದೆ, ದತ್ತ ಮಹಾರಾಜರಿಗೆ ಮನುಷ್ಯನಾಗ ಏನು ಅಪೇಕ್ಷೆ ಇತ್ತು ಅಂದ್ರೆ ಮಹಾರಾಜರ ಸಾನ್ನಿಧ್ಯಕ್ಕೆ ಪ್ರಾಪ್ತ ಆಗಬೇಕು ಅನ್ನೋ ದತ್ತ ಮಹಾರಾಜರ ಕಲ್ಪನೆಯಾಗಿದೆ. ಆದ್ದರಿಂದ ಅವರು ಇಲ್ಲಿ ಅವ್ರನ್ನ ಕಲಿಸಿಕೊಂಡ್ರು, ಅವ್ರಿಗೆ ಸ್ಥಾನ ಮಾಡಿಕೊಟ್ರು. ಆದ್ದರಿಂದ ಇದೇನದೋ ಮಹಾರಾಜರ ದಿವ್ಯವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ, ಒಂದು ಸ್ಥಾನ. ಇಂಥ ಒಂದು ಸ್ಥಾನದಲ್ಲಿ ಏನೋ ಒಂದು ಫೋಟೋ ಇಟ್ಕೊಂಡು ಇಲ್ಲೆಲ್ಲ ಅವರು ಉಪಾಸನ ಮಾಡ್ತಿದ್ರು. ನಮಗೂ ಅನ್ನಿಸ್ತು, ಅವ್ರಿಗೂ ಅನ್ನಿಸ್ಲೇ ಏನು ಅಂದ್ರೆ ಮಹಾರಾಜರ ಪ್ರತ್ಯಕ್ಷ ಸಾನ್ನಿಧ್ಯ ಪ್ರಾಪ್ತ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಅವರು ಮಾತಾಡಿ ಹೇಳಿದ್ವಿ. ಅದನ್ನಲ್ಲಿ ನಾವು ಮಹಾರಾಜರ ಜೈಪುರದಿಂದ ಸುಂದರವಾಗಿರ್ತಕ್ಕಂಥ ಮಹಾರಾಜರ ಒಂದು ಮೂರ್ತಿಯನ್ನು ನಾವು ಮಾಡಿಸಿ ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ. ರಾತ್ರಿ 12 ಆಗಿತ್ತು. ಇಲ್ಲೆಲ್ಲ ಅವಾಗ 3-4 ದಿವಸ ಕೆಲಸ ನಡೆದಿತ್ತು. ಒಂದು 3-4 ದಿನ ಇದನ್ನೆಲ್ಲ ಆಯಿತು. ಅವಾಗ ಸಹಜವಾಗಿ ಇವರು ಕೂತಿದ್ರು. ಇವರೇನಂದ್ರು, ಮುಂದೆ 2 ದಿವಸಕ್ಕೆ ಪ್ರತಿಷ್ಠಾಪನೆ. ಇವರು ಅಂದರು, ಇದು ಮಹಾರಾಜರ ಜೊತೆ ರಾಮದೇವರು ಇದ್ರೆ ಚಲೋ ಆಗ್ತದೆ ಅಂದ್ರೆಲ್ಲ ಅವ್ರ ರಾತ್ರಿ.
ಅದು ಕೂಡ ನಾನು ರಾಮದೇವ್ ಬರ್ಲಿಕ್ಕೆ ಶುರು ಮಾಡೋದು ಕಾಳಜಿ ಮಾಡಬೇಕು. ಆಗಿಂದ ಜಯಪುರ ಫೋನ್ ಮಾಡಿ ಹೇಳಿ ನಮ್ಗೆ ರಾಮ ಲಕ್ಷ್ಮಣ ಸೀತಾ ಮಾರುತಿ ಮೂರ್ತಿ ಬೇಕು. ಆಗಿಂದಾಗ ಅವ್ರು ಏನು ಮಾಡಿ